ನೈಋತ್ಯ ರೈಲ್ವೆಯ ಸಮಸ್ತ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೆನರ್ ಯೂನಿಯನ್ ಸೌತ್ ವೆಸ್ಟರ್ನ್ ಝೋನ್ನ ಪ್ರೆಸಿಡೆಂಟ್ ಆದಂಥ ಗಣೇಶ್ ಬಿಲ್ಲವಯ್ಯ ಮಾಡುವಂಥ ನಮಸ್ಕಾರಗಳು. ಸ್ನೇಹಿತರೆ, ಮುಖ್ಯವಾಗಿ ಚುನಾವಣೆ ಮುಗಿದಿದೆ, ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ. ಸೊ ಈ ಬಾರಿಯ ಚುನಾವಣೆ SB3 ಹೇಗೆ ನಡೆದಿದೆ, ಏನೆಲ್ಲ ಆಗಿದೆ ಅನ್ನೋದು ನಿಮಗೂ ಸಹ ಗೊತ್ತು. ಸೊ ತುಂಬ ಜನ ARTನ ಮುಂದಿನ ನಡೆ ಏನು ಅನ್ನೋದನ್ನು ಕಾಯ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಚುನಾವಣೆಯಲ್ಲಿ ಸೌತ್ ವೆಸ್ಟರ್ನ್ ಝೋನ್ನಲ್ಲಿ ಮಾನ್ಯತೆಗೆ ಒಳಗಾದಂಥ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ಹಾಗೂ ಸೌತ್ ವೆಸ್ಟರ್ನ್ ರೈಲ್ವೆ ಎಂಪ್ಲಾಯೀಸ್ ಸಂಘ ಎರಡೂ ಸಂಘಟನೆಗಳಿಗೆ ART ಸಂಘಟನೆ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಈ ಒಂದು ಚುನಾವಣೆಯಲ್ಲಿ ನಿಮ್ಗೆ ತಿಳಿದಿರುವಂತೆ ನಾವು ಸಹ ಒಳಗಡೆ ಇದ್ದೀವಿ. ಆದರೆ ಬಲವಂತವಾಗಿ ನಮ್ಮನ್ನು ಹೊರಗಡಲಾಗಿತ್ತು. ಆದರೆ ನಿಮ್ಮ ಈ ಶೋಷಿತರ ಸಂಘಟನೆ ಕೈಕಟ್ಟಿ ಕುಳಿತುಕೊಂಡಿಲ್ಲ. ಈ ದೇಶದ ಸಂವಿಧಾನ ಹಾಗೂ ಈ ದೇಶದ ಕಾನೂನು ವ್ಯವಸ್ಥೆಯನ್ನು ನಂಬಿ ರೈಲ್ವೆ ಬೋರ್ಡ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಇವತ್ತು ಗೆದ್ದಿದೆ. ಈಗಾಗಲೇ ನಮಗೆ ಮಾನ್ಯ ಮುಂಬೈ ಹೈಕೋರ್ಟ್ ನ್ಯಾಯ ಕೊಟ್ಟಿತ್ತು, ನಮ್ಮ ಪರವಾದಂಥ ತೀರ್ಪನ್ನು ಕೊಟ್ಟಿತ್ತು. ಅದೇ ರೀತಿ ಇವತ್ತು ಸುಪ್ರೀಂ ಕೋರ್ಟ್ ಮುಂಬೈ ಹೈಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿದಿದೆ. ಸೊ ಇವತ್ತು ಮುಂಬೈ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ, ಸೊ ಅದರ ಮೇಲೆ ಮುಂದಿನ ನಡೆ ನಿಂತಿರುತ್ತೆ. ಸೊ ನಮಗೆಲ್ಲರಿಗೂ ಸಹ ಒಂದು ಹೋಪ್ಸ್ ಇದೆ. ಏನಂತ ಹೇಳಿದರೆ, ನಿಮ್ಮೆಲ್ಲರ ನಡುವೆ ತುಂಬ ಜನ ಇವತ್ತು ಹಿತೈಷಿಗಳು, ಒಂದು ತಿಳುವಳಿಕೆ ಇದ್ದವರು ಇರ್ಬೋದು, ಅಥವಾ ಜ್ಞಾನಿಗಳಿರ್ಬೋದು, ಮೇಧಾವಿಗಳು ಇದ್ದಾರೆ. ಸೊ ಅವರೆಲ್ಲರೂ ಆಲ್ರೆಡಿ ಹೇಳ್ತಾ ಇದ್ದಾರೆ, ಸೊ ಈ ಥರ ಆಗತ್ತೆ ಅಂತ. ಖಂಡಿತ ಸ್ನೇಹಿತರೆ, ಸೊ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಶೋಷಿತರ ಸಂಘಟನೆ ART ಸಂಘಟನೆ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲಿಕ್ಕಿದೆ. ಸೊ ಅದು ಮರು ಚುನಾವಣೆ ರೂಪದಲ್ಲಿರ್ಬೋದು ಅಥವಾ ನೇರ ಮಾನ್ಯತೆ ರೂಪದಲ್ಲಿರ್ಬೋದು, ಖಂಡಿತ ನಿಮ್ಮ ಮುಂದೆ ಬರಲಿಕ್ಕಿದೆ. ಸೊ ಇವೆಲ್ಲವೂ ಸಾಧ್ಯವಾಗಿದ್ದು ಈ ದೇಶದ ಸಂವಿಧಾನ ಹಾಗೂ ಈ ದೇಶದ ಕಾನೂನು ವ್ಯವಸ್ಥೆ ಹಾಗೂ ನೀವು ಕೊಟ್ಟಂಥ ಸಹಕಾರದಿಂದ. ಹಾಗೆ ತುಂಬ ಜನ ನಮಗೆ ಕಾಲ್ ಮಾಡ್ತಿದ್ದಾರೆ, ಸರ್ ನಿಮ್ಮ ಹೋರಾಟವನ್ನು ನಾವು ನೋಡಿದ್ದೇವೆ, ಮೆಚ್ಚಿದ್ದೇವೆ. ನಿಮ್ಮ ಸಂಘಟನೆ, ಯುವ ಸಂಘಟನೆಯ ಒಂದು ಹೋರಾಟಕ್ಕೆ ನಾವು ತುಂಬ ಗೌರವ ಕೊಡ್ತೀವಿ ಹಾಗೂ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಟನೆ ಜೊತೆ ನಾವು ಕೈ ಜೋಡಿಸ್ತೀವಿ ಅನ್ನೋದಾಗಿ ಹೆಚ್ಚಿನವರು ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲರನ್ನೂ ಸಹ ART ಸಂಘಟನೆ ವೆಲ್ಕಮ್ ಮಾಡುತ್ತೆ. ಆದರೆ ಈ ಒಂದು ಸಂಘಟನೆ ಶೋಷಿತ ಸಂಘಟನೆ, ಈ ಸಂಘಟನೆಗೆ ತನ್ನದೇ ಆದಂಥ ಕೆಲವೊಂದು ತತ್ವ ಸಿದ್ಧಾಂತಗಳಿವೆ. ಯಾರು ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬರ್ತಾರೆ, ಸೊ ಅವರಿಗೆ ART ಯಾವತ್ತು ತೆರೆದ ಮನೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಪ್ರೆಸೆಂಟ್ ಡೇಸ್ ಹೋರಾಟ ಮಾಡದೆ ಅಥವಾ ಕೇಳದೆ, ಬಾಯಿಬಿಟ್ಟು ಕೇಳದೆ ಒಂದು ಹುಲ್ಲು ಕಡ್ಡಿನೂ ಸಿಗುವುದಿಲ್ಲ. ಅದೇ ರೀತಿ ಆ ಹೋರಾಟದ ಮನೋಭಾವನೆ ಇಟ್ಕೊಂಡೇ ಬೆಳೆದಂಥ ಒಂದು ಸಂಘಟನೆ ART ಸಂಘಟನೆ. ಸೊ ಮುಂದಿನ ದಿನಗಳಲ್ಲಿ ಯಾರಾದರೂ ನಮ್ಮ ಸಂಘಟನೆಯನ್ನು ಸೇರಿ ತುಂಬ ಜನ ಇಷ್ಟಪಡ್ತಿದ್ದಾರೆ. ಸೊ ಅವರಿಗೆಲ್ಲರಿಗೂ ಸಹ ಹೇಳೋದಿಷ್ಟೇ, ನಿಷ್ಕಲ್ಮಶವಾಗಿ ತನು ಮನ ಧನವನ್ನು ಸಂಘಟನೆಗೋಸ್ಕರ ತ್ಯಾಗ ಮಾಡುವವರು, ಕಾರ್ಮಿಕರ ಹಿತರಕ್ಷಣೆಗಾಗಿ ಹೋರಾಟ ಮಾಡುವವರು, ಭ್ರಷ್ಟಾಚಾರ ರಹಿತವಾಗಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವವರು, ಈ ದೇಶದ ಸಂವಿಧಾನವನ್ನು ನಂಬಿ ಕಾನೂನಿಗೆ ಬೆಲೆ ಕೊಟ್ಟು ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂಥ ಮನೋಭಾವ ಇದ್ದವರು, ಮುಖ್ಯವಾಗಿ ಯಾರು ದುಡಿಯುವ ವರ್ಗದಲ್ಲಿದ್ದಾರೆ, ಸೊ ಅವರು ಈ ಒಂದು ART ಸಂಘಟನೆ ಒಳಗಡೆ ಬರ್ಬೋದು. ಸೊ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ವೆಲ್ಕಮನ್ನು ನಾವು ಮಾಡ್ತೀವಿ. ಇನ್ನೊಂದು ಮಾತು ಏನಂತ ಹೇಳಿದರೆ, ART ಸಂಘಟನೆ ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೆನರ್ ಯೂನಿಯನ್ ಅಂತ ಇರುವುದರಿಂದ ಕೆಲವರಿಗೆ ಗೊಂದಲ ಇದೆ, ಇದು ಟ್ರ್ಯಾಕ್ ಮೇಂಟೆನರ್ ಒಂದೇ ಕೇಡರ್ಗೆ ಸಂಬಂಧಪಟ್ಟಿದ್ದು ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ಸೊ ಮುಂಚೆ ಇದು ಒಂದು ಟ್ರ್ಯಾಕ್ ಮೇಂಟೆನರ್ ಹುಟ್ಟುಹಾಕಿದಂಥ, ಟ್ರ್ಯಾಕ್ ಮೇಂಟೆನರ್ ಬೆಳೆಸಿದಂಥ ಒಂದು ಸಂಘಟನೆ. ಆದರೆ ಇಂದು ಭಾರತೀಯ ರೈಲ್ವೆಯ 17 ಝೋನಲ್ ರೈಲ್ವೆ ಹಾಗೂ ಕೊಂಕಣ್ ರೈಲ್ವೆಯನ್ನು ಸೇರಿ ಎಲ್ಲ ವರ್ಗದ ಕಾರ್ಮಿಕರನ್ನು ಒಳಗೊಂಡಂಥ ಸಂಘಟನೆಯಾಗಿದೆ. ಈ ಸಂಘಟನೆಗೆ ಪ್ರತಿಯೊಬ್ಬರಿಗೂ ಸಹ ಮುಕ್ತ ಅವಕಾಶವಿದೆ. ದಯವಿಟ್ಟು ನಮ್ಮ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು, ಸೊ ಕಾರ್ಮಿಕರ ಹಿತರಕ್ಷಣೆಗಾಗಿ ದುಡಿಯುವ ಮನೋಭಾವ ಇದ್ದವರಿಗೆ ಖಂಡಿತ ವೆಲ್ಕಮ್ ಇದೆ. ಸೊ ಹೆಚ್ಚಿನವರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಖಂಡಿತ ನಿಮ್ಗೆ ಏನಾದರೂ ಇದ್ರ ಕ್ಲಾರಿಫಿಕೇಷನ್ ಬೇಕಾಗಿದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ. ನನ್ನ ನಂಬರ್ ಬಂದುಬಿಟ್ಟು 8073478357. ಸದಾ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಉತ್ಸಾಹ ಹೊಂದಿರಲಿ. ಏನಂತ ಹೇಳಿದ್ರೆ, ಶೋಷಿತರು ಹೋರಾಟ ಇಲ್ಲಿಗೆ ಕೈ ಬಿಟ್ಟಿಲ್ಲ. ಅತಿ ಶೀಘ್ರದಲ್ಲಿ ನಾವು ನಿಮ್ಮ ಮುಂದೆ ಇರ್ತೀವಿ. ಖಂಡಿತ ಶೋಷಿತರ ಹೋರಾಟದಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಯಾರು ಕೈ ಜೋಡಿಸ್ತಾರೆ ಅವರೆಲ್ಲರನ್ನೂ ಸಹ ನಾವು ವೆಲ್ಕಮ್ ಮಾಡ್ತಿದ್ದೀವಿ. ಸೊ
ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದ ನನ್ನನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಈ ಒಂದು ಸಂಘಟನೆ ಬಲಿಷ್ಠ ಸಂಘಟನೆಯಾಗಿ ಬೆಳೀತದೆ. ಯಾಕಂತ ಹೇಳಿದ್ರೆ ಭಾರತದಲ್ಲಿ ಇವತ್ತು ಬಲಿಷ್ಠ ಸಂಘಟನೆ. ಸೊ ಅದಕ್ಕಾಗಿ ಇವತ್ತು ರಾಷ್ಟ್ರೀಯ ಸಂಘಟನೆಗಳು ಸಹ ನಮ್ಮ ಜನರಲ್ ಸೆಕ್ರೆಟರಿ ಅವರನ್ನು ಕರೆಸಿ ಸೊ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ. ಸೊ ಖಂಡಿತ ಗೌರವವನ್ನು ಕೊಡ್ತಾ ಇದ್ದಾರೆ. ಸೊ ಇದು ಎಲ್ಲವೂ ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಸಹಕಾರದಿಂದ. ಖಂಡಿತ ಮುಂದಿನ ದಿನಗಳಲ್ಲಿ ARTU ಸಂಘಟನೆ ನಿಮ್ಮೆಲ್ಲರ 12 ಲಕ್ಷ ಜನ ಭಾರತೀಯ ರೈಲ್ವೆ ಕಾರ್ಮಿಕರ ಸೇವೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊತೀನಿ. ಸೊ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ.